अनुपमा सीता सीता ಇಲ್ಲ ಲಕ್ಷ್ಮಣ ಇಲ್ಲ. ಎಷ್ಟು ಹುಡುಕಿದರೂ ಸೀತೆಯ ಸುಳಿವೇ ಇಲ್ಲ. 14 ವರ್ಷದ ವನವಾಸವನ್ನು ಮುಗಿಸಿ ನಾನು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಶಿಷ್ಠರು, ಮಾತೆಯರು ರಾಮಚಂದ್ರ ರಾಮಚಂದ್ರ ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಲಕ್ಷ್ಮಣ, ಏನೆಂದು ಉತ್ತರಿಸಲಿ? ಈ ಅಪಮಾನವನ್ನು ನಾನು ಸಹಿಸಲಾರೆ, ಈ ಅಪಮಾನವನ್ನು ನಾನು ಸಹಿಸಲಾರೆ. ಅದೋ ಅದೋ ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಅಲ್ಲಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲೋ ಅಗ್ರಜ, ನಿನ್ನನ್ನಳಿದು ನಾನು ಜೀವಿಸಬಲ್ಲನೆ. ನಡೆ ಅಗ್ರಜ, ಪ್ರಾಜ್ಞನಾದ ನೀನೇ ಈ ರೀತಿ ಆಲೋಚಿಸಿದ ಮೇಲೆ ಈ ಅರಣ್ಯದಲ್ಲಿ ನನ್ನನ್ನು ಸಂತೈಸುವವರಾರು. ನಡೆ, ನಾನು ನಿನ್ನ ಮಾರ್ಗವನ್ನೇ ಅನುಸರಿಸುವೆ. ಓ ಆಂಜನೇಯ, ಬೇಗ ಬಾ, ಬೇಗ ಬಾ. ಇದೋ ಬಂದೆ. ಆಂಜನೇಯ, ನೋಡು ನೋಡು, ಯಾರೋ ಈರ್ವರು ಋಷಿಕುಮಾರರು ಕಬಂಧನೆಂಬ ರಾಕ್ಷಸನು ಪರ್ವತಾಕಾರವಾಗಿ ಮಲಗಿರುವುದನ್ನು ತಿಳಿಯದೆ ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ಹೋಗು ಆಂಜನೇಯ,
ವಿಷಯವನ್ನು ತಿಳಿಸಿ ಅವರನ್ನು ಬೇಗ ಹಿಂತಿರುಗಿಸು. ಹಾಗೆ ಆಗಲಿ ಬೇಗ, ಹೋಗು. ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕಾರವಾಗಿ ಬಿದ್ದಿರುವನು. ಜಾಗ್ರತೆಯಾಗಿ ಹಿಂದಿರುಗಿ ಹಿಂದಿರುಗಿ ಹಿಂದಿರುಗಿ. ಅಗ್ರಜ, ನೋಡಿದಿರಾ ಎಂತಹ ಅನರ್ಥವು ಸಂಭವಿಸುತ್ತಿತ್ತು. ದುರುಳನಾದ ದೈತ್ಯಾದವನು ರಕ್ಕಸಾಕೃತಿಯಲ್ಲಿಂದ ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಆ ರಕ್ಕಸಾದವನನ್ನು ನಾವಿಬ್ಬರು ಸೇರಿ ಸೀಳಿ ಹಾಕೋಣ, ಹೂಡು ಶರವನ್ನ. ಏನಂದ ಲಕ್ಷ್ಮಣ? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಹೌದಣ್ಣ. ಈ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶಕ್ಕೆ ಬಂದೊಡನೆಯೇ ನನಗೆ ಒಂದು ವಿಧವಾದ ಶಾಂತಿ ಸಮಾಧಾನಗಳು ದೊರಕಿದಂತಾಯಿತು. ಆದ್ದರಿಂದ ಸ್ವಲ್ಪ ಇಲ್ಲಿಯೇ ಇದ್ದು ಸಮಾಧಾನ ಮಾಡಿಕೊಂಡು ಮುಂದೆ ಸಾಗೋಣ. ಅಣ್ಣ, ಮಾತೆಯವರ ಅಗಲುವಿಕೆಯಿಂದ ನೊಂದು ಬೆಂದಿರುವ ನಿನ್ನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಈ ಪ್ರದೇಶದಲ್ಲಿ ಸಿಗುವುದಾದರೆ ತಾವು ಹೇಳಿದಂತೆಯೇ ಆಗಲಿ. ಕ್ಷಣಕಾಲ ನಿಲ್ಲಿ ಶಿಲಾಸನವನ್ನು ಸಿದ್ಧಪಡಿಸಿ ಬರುತ್ತೇನೆ. ಆಹಾ, ಏನಾಶ್ಚರ್ಯವಿದು! ವನರುಹಲ್ಲೋ ಚೆನ್ನ ಯಾರಿವರ ವಂದಿಪೆಯೋ ವನರುಹಲ್ಲೋ ಚೆನ್ನ ಯಾರಿವರ ವಂದಿಪೆಯೋ ವಿಶ್ವಪಾಲನ ಕಾರ್ಯಕ್ಕೆ ಬಲಿಹ 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 ತೇಜಮೂರ್ತಿಗಳು ತೇಜಮೂರ್ತಿಗಳು ಇವರಿರಬಹುದೇ ವನರುಹಲ್ಲೋ ಜನ ಯಾರಿವರ ಆರು ಮದಿಗಳಾದರೆ ಸಿಗರೆ ಚಿರದಲ್ಲಿ ಜನಗಳ ಸಿಗರೆ ಆರು ಮಡಿಗಳ ನರೆಸಿಹರೆ ಚಿರದಲ್ಲಿ ಜನಗಳ ಇರಿಸಿಹರೆ ಕರದಲ್ಲಿ ಚಾಪವ ಬಿಡಿದಿಹರೇಗೆ ಕರದಲ್ಲಿ ಚಾಪವ ಪಿಡಿದಿಹರೇಗೆ ಕರದಲ್ಲಿ ಚಾಪವ ಪಿಡಿದಿಹರೇಗೆ
ಕರ್ರದಲ್ಲಿ ಚಾಪವ ಬಿಡಿದಿಹರೇಕೆ ಕರದಲ್ಲಿ ಚಾಪವ ಬಿಡಿದಿಹರೇ ಕರದಲ್ಲಿ ಚಾಪವ ಬಿಡಿದಿಹರೇಕೆ ಕರದಲ್ಲಿ ಚಾಪವ ಬಿಡಿದಿಹರೇಕೆ ತೇಜಮೂರ್ತಿಗಳು ಇವರಿರಬಹುದೇ ತೇಜಮೂರ್ತಿಗಳು ಇವರಿರಬಹುದೇ ಅನರ್ಹಲೋಚನ ಯಾರಿವರ ವನಲಿತೆಯೋಜರು ಅನರ್ಹಲೋಚನ ಇವರು ಯಾರೋ ಮಹಾನುಭಾವರಂತೆ ಕಾಣುತ್ತಿರುವುದು. ಇವರಿಂದ ಕಬಂಧನ ಶಾಪ ವಿಮೋಚನೆಯಾಯಿತು. ಇವರು ಯಾರಾಗಿರಬಹುದು? ರಾಜಕುಮಾರ್ ಎಂದು ಭಾವಿಸೋಣವರೇ, ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರ್ ಎಂದು ಭಾವಿಸೋಣವೇ, ಧನುದ್ಧಾರಿಗಳಾಗಿರುವರು. ಅಶ್ವಿನಿ ದೇವತೆಗಳಾಗಿರಬಹುದೇ, ಅಥವಾ ಇಂದ್ರೋಪರೇಂದ್ರರೇ, ರಜತಗಿರಿ ನಿಲಯನಾಗಿ, ರಂಜಿತಾ ಕಾಯಕನಾಗಿ, ರಮಣೀಯ ವದನನಾಗಿ ರಾರಾಜುತ್ತಿರುವ ಈತನು ರಾಜಶೇಖರನೇ. ಈತನೇ ಹರನಾಗಿದ್ದೊಡೆ. ರಜತಗಿರಿಯ ಶಿಖರದ ಮೇಲ್ ಕುಳಿತು ಶಿವನ ಶಿರದಿ ಹರಿದು ಬಂದು ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನ ಗಂಗೆ ತಾನಿಲ್ಲ. ಈತನು ಗಂಗಾಧರನಲ್ಲ, ಗಂಗಾಧರನಲ್ಲ. ಪ್ರಸನ್ನ ವದನನು, ಪದ್ಮನಯನನು, ಪದ್ಮಾಸನಾಗಿ ಕುಳಿತಿರುವ ಆ ಪದ್ಮ ಸಂಭವನಾದ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪ ಸರಗಳಿಲ್ಲ, ಮೇಲ್ಚಿರವು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ, ಸರಸಿಜೋದ್ಭವನಲ್ಲ. ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನ ರೂಪನಾದ, ನಿರ್ಮಲಾಂತಕದಾಯನಾದ ಶ್ರೀಮನ್ನಾರಾಯಣನೇ. ಕರದು ಶಂಕು ಚಕ್ರ ಗದಾ ಪದ್ಮ ರೇಖೆಗಳಿಲ್ಲ. ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭ ಮಣಿಯಿಲ್ಲ. ಮಣಿಮುಕುಟ ರತ್ನಾಂಬರವನ್ನು ಧರಿಸಿಲ್ಲ. ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆ ಶಾಕಾಂಬೃಗವನ್ನು ನೋಡಿದೆಯಾ? ಎಷ್ಟೊಂದು ಸುಂದರವಾಗಿರುವುದು. ಅದು ಅಲ್ಲದೆ ಲಕ್ಷ್ಮಣ, ಅಣ್ಣ, ಆತನ ಕಿವಿಗಳಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶದಂತೆ ಬೆಳಗುತ್ತಿರುವವು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸಂತಸವತಾಳೆ ಇಂತಿವರ ನುಡಿಯ ಇಂತು
ಮನದಲ್ಲಿ ಕೇಳಿ ಆ ಆ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿ ನುಡಿಯೇ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯೇ ನುಡಿ ನಿಜದಿ ಸಮ್ಮತವಾಯ್ತು ತಿಳಿ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಲ್ಲೆಗಿಲ್ಲೇ ತಕಯ್ಯ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಹರಿ ವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಏನಾಶ್ಚರ್ಯವಿದೆ. ಈ ನನ್ನ ಕಣ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಅಂದ ಮೇಲೆ ಇವರಿಗೆ ಗೋಚರಿಸಬೇಕಾದರೆ ಹಿಂದೆ ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ ಮಾತು ಇಲ್ಲಿಗೆ ಸಫಲವಾಯಿತೆ. ಮಗು, ಯಾರು ಈ ನಿನ್ನ ಕಣ್ಣ ಕುಂಡಲಗಳು ನೋಡಿ ಗುರುತಿಸುವರೋ
ಅವರೇ ಮಾನವ ಅವತಾರಿಯಾದ ಶ್ರೀಮನ್ ನಾರಾಯಣನೆಂತಳು. ಅವರನ್ನು ಸೇರಿ ಧನ್ಯನಾಗು ಎಂದು ಹೇಳಿದಳು. ಇರಲಿ, ನನ್ನ ಮನದ ಅನುಮಾನಕ್ಕೋಸ್ಕರವಾಗಿ ನಾನೇ ಸಮೀಪಕ್ಕೆ ಹೋಗಿ ಇವರು ಯಾರೆಂಬುದನ್ನು ವಿಚಾರಿಸಿ ಬಂದೆ. ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ ರಮಣೀಯಮದ ನಾಮದೇವನು ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮದೇವನು ರವಿಕುಲದ ಶ್ರೀ ಕುಲದ ಶ್ರೀ ದಶರಥ ಅಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಕರೆವರಮ್ಮ ಸಾರ್ವಭೌಮರೇ 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 ಚಿರದಿ ಚೀರವಲ್ಕಗಳೇಕೆ ಶಮದೊಳಿವನದಿ ಸಂಚರಿಸಲೇಕೆ ಈರೇಳು ವರ್ಷ
ಅನುಭವಿಸೆ ಈರೇಳು ವರ್ಷ ವನವಾಸವನನುಭವಿಸೆ ಈ ರೂಪಿನಿಂದಿರಲೆಮ್ಮ ಜನಕನ ಆಜ್ಞೆ ಕೋಪಿರೆಲ್ಲಿಗೆ ಮುಂದೆ ಕೋಪಿರೆಲ್ಲಿಗೆ ಮುಂದೆ ಕೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರ ಬೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಅಭಿರಾಮನನ್ನ ಸೇರಿಸಬೇಕು. ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಪಥವರಿಯದೆ ಈ ರೀತಿ ಹೋಗುತ್ತಿಹೆವಯ್ಯ ಅನಿತಾದೊಳೆ ಅನಿತಾದೊಳೆ ಆಭರಣಗಳ ರವಿವು ನೋಡಿರಯ್ಯ ಆಭರಣಗಳ ರವಿವೋ ನೋಡಿರಯ್ಯ ಆರ್ಥ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಆರ್ಥ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಅಕಟ 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 ಕಟ ಕಂಡನ ಸೀತೆಯಾಭರಣಗಳ ಅಕಟ ಕಟ ಕಂಡನ ಸೀತೆಯಾಭರಣಗಳನ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಬಂದಂತೆ ನಿಂದು
ಅಯ್ಯ ಅಯ್ಯ ಯಾರಾದೊಡೆ ಯಾರಾದೊಡೆ ಎಮ್ಮ ಪ್ರಾಣ ನೀನು ಏರೆಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ನಾನು ಮರೆತಿದ್ದನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಹಾಗೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಇರಲಿ, ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಇವರಿಗೆ ಅರ್ಪಿಸಿ ನಾನು ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನ ಮಿತುವೆ ಪೊರೆದೀನ ದಯಾಳು ಜ್ಞಾನ ಮಿಸುವೆ ಪೊರೆದೀನ ದಯಾಳು ನೀನಿಗೆ ಆಲಯಮ್ಮ ನೀನಿಗೆ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡೋ ಮಾನನ ಬರುವೆ ಧನ್ಯನ ಮಾಡೋ ಮಾನನ ಬರುವೆ ಶ್ರೀನಿಗೆ ಆಲಯಮ್ಮ ಶ್ರೀನಿಗೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೇ
ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ ನಮಃ. ಭೋ ರಾಘವ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ದೇವದೇವ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ನಿಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸುವೆನು ದೇವ. ಮಾರುತಿ ಮಾರುತಿ, ದೇವ, ನಿನ್ನ ಶ್ರದ್ಧೆ ಭಕ್ತಿ ಪ್ರೇಮ ವಿಶ್ವಾಸಗಳಿಗೆ ನಾನು ಮನಸೋತಿರುವನು. ನಿನ್ನ ವೃತ್ತಾಂತವನ್ನು ತಿಳಿಸುವೆಯಾ? ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಮಾರುತಿ, ಆಂಜನೇಯ, ಹನುಮಂತನಿಂತಲೂ ಕರೆಯುವರು. ಇಲ್ಲಿಯೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ದಯ ಮಾಡಿಸಿದರೆ ನಿಮಗೂ ಆತನಿಗೂ ಸಖ್ಯ ಮಾಡಿಸುವೆನು. ಮಾರುತಿ ಮಾರುತಿ, ದೇವ, ಮಾರ್ಗಾಯಾಸದಿಂದ ನಾವು ಬಳಲಿ ಬಂದಿದ್ದೇವೆ. ನಿನ್ನೊಡೆಯನಾದ ಸುಗ್ರೀವರಾಜನನ್ನ ಇಲ್ಲಿಗೆ ಬರಮಾಡು. ಮಹದಾಜ್ಞೆ ಮಹದಾಜ್ಞೆ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಈಗ ಬಂದಿರುವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದಿರುವ ಮಾನವಾವತಾರಿಯಾದ ಶ್ರೀರಾಮ ಲಕ್ಷ್ಮಣರು. ಅವರಲ್ಲಿ ನಿನ್ನ ಕಷ್ಟವನ್ನು ಭಿನ್ನಮಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಈಗೋ ಬಂದೆ ಆಂಜನೇಯ, ಬಂದೆ. ರಾಮಚಂದ್ರ ಪ್ರಭು, ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವು ಕ್ಷೇಮವಿತಾನೆ? ಶ್ರೀರಾಮಚಂದ್ರ, ಒಂದಾನೊಂದು ಕಾಲದಲ್ಲಿ ನಮ್ಮಣ್ಣನಾದ ವಾಲಿಗೂ ದುದುಂಬಿ ಎಂಬ ರಾಕ್ಷಸನಿಗೂ ಘೋರವಾದ ಯುದ್ಧವು ಪ್ರಾರಂಭವಾಯಿತು. ಆ ಯುದ್ಧದಲ್ಲಿ ಆ ರಾಕ್ಷಸನು ಒಂದು ಗುಹೆಯೊಳಗೆ ನುಗ್ಗಿದನು ರಾಮಚಂದ್ರ. ಆಗ ನಮ್ಮಣ್ಣನಾದ ವಾಲಿಯು ನನ್ನನ್ನು ಗುಹೆಯ ಬಾಗಿಲ ಬಳಿ ಕಾವಲಿರಿಸಿ ಆ ರಾಕ್ಷಸನನ್ನು ಬೆನ್ನಟ್ಟಿಕೊಂಡು ಗುಹೆಯೊಳಗೆ ನುಗ್ಗಿದನು. ಅನೇಕ ವರ್ಷಗಳ ನಂತರ ಗುಹೆಯ ಬಾಗಿಲ ಒಳಗಿಂದ ರಕ್ತ ಪ್ರವಾಹವು ಹರಿದು ಬರುವುದನ್ನು ನಾನು ನೋಡಿ, ಓಹೋ, ನಮ್ಮಣ್ಣನಾದ ವಾಲಿಗೆ ಯಾವುದಾದರೂ ವಿಪತ್ತು ಸಂಭವಿಸಿದರೆ ನಾನು ಜೀವಂತವಾಗಿ ಉಳಿಯುವುದಿಲ್ಲ ಎಂದು ಭಾವಿಸಿ ಆ ಗುಹೆ ಬಾಗಿಲಿಗೆ ಒಂದು ದೊಡ್ಡದಾದ ಹೆಬ್ಬಂಡೆಯನ್ನು ಇಟ್ಟು ಕಿಷ್ಕಿಂದೆಗೆ ಹೋಗಿ ರಾಜ್ಯಭಾರವನ್ನು ಮಾಡುತ್ತಿದ್ದೆನು ರಾಮಚಂದ್ರ. ಇನ್ನೂ ಕೆಲವು ವರ್ಷಗಳು ಕಳೆದ ನಂತರ ನಮ್ಮಣ್ಣನಾದ ವಾಲಿಯು ಆ ದುಂದುಬಿ ಎಂಬ ರಾಕ್ಷಸನನ್ನು ಸಂಹರಿಸಿ ಬಾಗಿಲ ಬಳಿಗೆ ಬಂದು ನಾನು ಇಲ್ಲದದ್ದನ್ನು ಕಂಡು ನನ್ನ ಮೇಲೆ ಕೋಪಾಕ್ರಾಂತನಾಗಿ ಭೀಕರ ಸ್ವರೂಪವನ್ನು ತಾಳಿ ಬಿರುಗಾಳಿಯಂತೆ ನನ್ನನ್ನು ಕೊಲ್ಲಲು ಅಟ್ಟಿಸಿಕೊಂಡು ಬಂದನು ರಾಮಚಂದ್ರ. ನಾನು ಆತನ ಕೈಗೆ ಸಿಗದೆ ನಾನಾ ದೇಶಗಳನ್ನು ಸುತ್ತಿ ಕೊನೆಗೆ ಈ ಋಷಿಮುಖ ಪರ್ವತದಲ್ಲಿ ಕೆಲವು ಕಪಿ ಮಂದಿರೊಡನೆ ವಾಸವಾಗಿದ್ದೇನೆ ಪ್ರಭು. ಪ್ರಭು, ನಮ್ಮಣ್ಣನಾದ ವಾಲಿಯು ಇಲ್ಲಿಗೆ ಮಾತ್ರ ಬರಲಾರನು. ಸುಗ್ರೀವರಾಜ, ರಾಮಚಂದ್ರ, ನಿನ್ನಣ್ಣನಾದ ವಾಲಿಯು ಇಲ್ಲಿಗೆ ಬಾರದಿರಲು ಕಾರಣವೇನು? ರಾಮಚಂದ್ರ, ನಮ್ಮಣ್ಣನಾದ ವಾಲಿಯು ಆ ದುರ್ಮುಖಿ ಎಂಬ ರಾಕ್ಷಸನನ್ನು ಸಂಹರಿಸಿ ಅವನ ದೇಹದ ಕಳೆಬರವನ್ನು ಕಿತ್ತು ರುಯ್ಯನೆಸೆದನು. ಅದು ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ತಪಾಭೂಮಿಯಲ್ಲಿ ಬಿದ್ದಿತ್ತು. ಅದನ್ನು ಕಂಡ ಮತಂಗ ಮಹರ್ಷಿಗಳು ಕೋಪಾಕ್ರಾಂತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರೇನಾದರೂ
ನನ್ನ ಆಶ್ರಮವನ್ನು ಪ್ರವೇಶಿಸಿದರೆ ಅವರ ತಲೆಯು ಸಹಸ್ರ ಓಡಾಗಲೆಂದು ಶಾಪವನ್ನಿಟ್ಟರು. ಆದ ಕಾರಣ ಆತನು ಇಲ್ಲಿಗೆ ಬರಲಾರನು ರಾಮಚಂದ್ರ. ಅದು ಅಲ್ಲದೆ ನನ್ನ ಧರ್ಮಪತ್ನಿಯನ್ನು ಸಹ ಅಪಹರಿಸಿರುವನು ರಾಮಚಂದ್ರ. ನನ್ನ ಧರ್ಮಪತ್ನಿಯನ್ನು ಸಹ ಅಪಹರಿಸಿರುವನು. ನನ್ನನ್ನು ಕಾಪಾಡು ಪ್ರಭು, ನನ್ನನ್ನು ಕಾಪಾಡು. ಸುಗ್ರೀವರಾಜ, ರಾಮಚಂದ್ರ, ಹೇಳು, ಮೇಲೇಳು. ನಿನ್ನ ಅಣ್ಣನಾದ ವಾಲಿಯು ಶಿಕ್ಷಾರ್ಹನೇ ಸರಿ. ನಿನ್ನ ಅಣ್ಣನಾದ ವಾಲಿಯನ್ನ ಇಲ್ಲಿಗೆ ಬರಮಾಡು. ಆತನನ್ನು ಸಂಹರಿಸಿ ನಿನಗೆ ಕಿಷ್ಕಿಂದ ರಾಜ್ಯಪಟ್ಟವನ್ನು ಕಟ್ಟುವೆನು. ಆದರೆ ರಾಮಚಂದ್ರ, ಆದರೆ ಸುಗ್ರೀವರಾಜ, ಮರೆಯಬೇಡ, ನನಗೆ ನೀನು ಸೀತಾನ್ವೇಷಣ ಕಾರ್ಯದಲ್ಲಿ ಸಹಾಯಕನಾಗಬೇಕು. ಹಾಗಲಿ ರಾಮಚಂದ್ರ. ರಾಮಚಂದ್ರ, ನಮ್ಮಣ್ಣನಾದ ವಾಲಿಯು ಸಾಮಾನ್ಯದವನಲ್ಲ. ಇಂದ್ರ ಚಂದ್ರಾದಿಗಳನ್ನೇ ತೃಣ ಮಾತ್ರದಲ್ಲಿ ಎಣಿಸಿ ದಶಕಂಠ ರಾವಣನನ್ನೇ ಹಣು ಮಾತ್ರವಾಗಿ ಎಣಿಸಿದವನು. ಅವನನ್ನು ಸಂಹಾರ ಮಾಡುತ್ತೇನೆಂದು ಹೇಳುವ ನಿಮ್ಮ ಮಾತನ್ನು ನಾನು ನಂಬಲು ಸಾಧ್ಯ? ಅಗೋ ಪ್ರಭು, ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಆತನಿಂದಲೇ ವಾಲಿಯ ಮರಣವಾಗುವುದೆಂದು ಶಾಪವಿರುವುದು. ಇದನ್ನು ಪರೀಕ್ಷೆ ಎಂದು ಭಾವಿಸದೆ ಸುಗ್ರೀವರಾಜ, ಪ್ರಭು, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂದು ಬರುವುದೇ? ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸುವುದಕ್ಕೋಸ್ಕರ ಇದು ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯಿತೆ? ಪ್ರಭು ರಾಮಚಂದ್ರ, ಅಂಧಕಾರದಿಂದ ನಿಮ್ಮ ಸಾಮರ್ಥ್ಯವನ್ನು ಅವಮಾನಿಸಿದ ನನ್ನನ್ನು ಕ್ಷಮಿಸು ಪ್ರಭು, ಕ್ಷಮಿಸು. ಚಿಂತೆ ಇಲ್ಲ, ಚಿಂತೆ ಇಲ್ಲ ಸುಗ್ರೀವರಾಜ, ಚಿಂತೆ ಇಲ್ಲ. ನಿನ್ನ ಅಗ್ರಜನಾದ ವಾಲಿಯನ್ನ ಯುದ್ಧಕ್ಕೆ ಕರೆ. ಆಂಜನೇಯ, ಒಡೆಯ, ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೆ. ಕರೆ ಒಡೆಯ, ಕರೆಯಲೆ ಆಂಜನೇಯ. ಕರೆ ಒಡೆಯ. ದಮನಾದ ವಾಲಿಯೇ, ಮಾತೃದ್ರೋಹಿಯೇ, ನಾರಿ ಕಳ್ಳನೆ, ಯುದ್ಧಕ್ಕೆ ಬಾರೋ. ಆಂಜನೇಯ, ಬಂದ ಬಂದ ಬಂದ. ಎದುರೇ ಬೇಡ ಒಡೆಯ, ಎದುರೇ ಬೇಡ. ವಾಲಿ ಬಂದ, ವಾಲಿ ಬಂದ. ಯಾರು ಈ ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಚೋದಿರುವವನಾರೋ? ಸಹೋದರನಾದ ಸುಗ್ರೀವ. ನನ್ನಿಂದ ತಲೆಮರೆಸಿಕೊಂಡು ಅಲೆಯುತ್ತಿದ್ದ ನೀನು ಈ ದಿನ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸ್ತಿರುವೇನೋ? ಮದಾಂಧ! ಸಮರಾಂಗಣವೆಂಬ ಈ ರಣಭೂಮಿಯಲ್ಲಿ ಯಮದೇವನನ್ನೇ ಅತಿಥಿಯನ್ನಾಗಿ ಆಹ್ವಾನಿಸಿ ಮೃತ್ಯು ದೇವತೆಯನ್ನೇ ಕರೆದಂದು ನಿಲ್ಲಿಸಿ ನಿನ್ನ ಶಿರಸ್ಸನ್ನು ಮುರಿಯುವೆನು. ಸಿದ್ಧನಾಗೋ ನಿನ್ನ ಅಂತಿಮ ಯಾತ್ರೆಗೆ. ಯಾವ ಯುದ್ಧವನ್ನು ಮಾಡುವೆ? ಎಲ್ಲವೋ ಗದಾ ಯುದ್ಧಕ್ಕೆ ಸಿದ್ಧನಾಗೋ. ಸಿದ್ಧನಾಗೋ ಮದಾಂಧ!
ಸತ್ತೇ ಸಹೋದರೆಂಬ ಅಭಿಮಾನದಿಂದ ಉಳಿಸಿರುವೆ. ಆಗ ಎಲ್ಲಿಯಾದ್ರೂ ಬದುಕಿಕೋ. ಅಯ್ಯಯ್ಯೋ ಅಯ್ಯ ಆಂಜನೇಯ ಆಂಜನೇಯ ಬರಪ್ಪ. ಒಡೆಯ ಪೆಟ್ಟಾಯಿತೆ ಒಡೆಯ. ಅಯ್ಯಯ್ಯೋ ಅಲ್ಲಿ ಮುಟ್ಟಬೇಡ, ನೋವು. ಆಂಜನೇಯ ಒಡೆಯ, ಇವರ ಸಾಮರ್ಥ್ಯವನ್ನು ನಾವು ಚೆನ್ನಾಗಿ ತಿಳಿದಂತಾಯಿತು. ಈ ಯುದ್ಧವೂ ಬೇಡ, ಏನೂ ಬೇಡ. ಇವನಿಂದ ಪ್ರವಾಹಗಳನ್ನು ತಿಂದು ತಿಂದು ನನ್ನ ದೇಹವೆಲ್ಲ ಸೊರಗಿ ಜೀವವೊಂದುಳಿದಿದೆ. ಆಂಜನೇಯ, ಅವರನ್ನು ಏನಾದರೂ ಮಾಡಿ ಉಪಾಯದಿಂದ ಹಿಂತಿರುಗಿಸಿ ಬಿಡು. ಹೋಗು ಒಡೆಯ. ಆಂಜನೇಯ, ಇದರಲ್ಲೇನೋ ವಿಷಯವಿರಬೇಕು. ಆಂಜನೇಯ, ಇದೇನು ಸ್ವಾಮಿ ವಿಷಮ ಪರೀಕ್ಷೆ? ಮಾರುತಿ, ಸುಗ್ರೀವ ಮತ್ತು ಆತನ ಅಗ್ರಜನ ಮುಖಚರ್ಯಗಳು ಒಂದೇ ಆಗಿದ್ದರಿಂದ ನನಗೆ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ತೆಗೆದುಕೋ ಈ ಮಾಲೆಯನ್ನ, ತೆಗೆದುಕೋ ಈ ಮಾಲೆಯನ್ನ ಧರಿಸು ಸುಗ್ರೀವನಿಗೆ. ನಂತರ ಹಾಗೆ ಆಗಲಿ. ಬಾಣ ಪ್ರಯೋಗ ಮಾಡೋಣ. ಸುಗ್ರೀವ, ಹೀಗೆ ಬಾ. ಈ ಮಾಲೆಯನ್ನು ಧರಿಸು. ಇದು ವಿಜಯ ಮಾಲೆ ಎಂದು ಭಾವಿಸು. ಈ ಬಾರಿ ವಾಲಿಯನ್ನು ಧೈರ್ಯವಾಗಿ ಯುದ್ಧಕ್ಕೆ ಕರೆ. ಖಂಡಿತ ಜಯಶಾಲಿಯಾಗು. ರಾಮಚಂದ್ರ ಪ್ರಭು, ಈ ಸಾರಿ ನಿನ್ನನ್ನೇ ನಂಬಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುವೆನು. ಫಲಾಫಲಗಳು ನಿನಗೆ ಸೇರತಕ್ಕದ್ದು. ಆಂಜನೇಯ ಒಡೆಯ, ಈ ಪುಷ್ಪಮಾಲೆಯನ್ನು ಧರಿಸಿಕೊಂಡ ಕೂಡಲೇ ನನ್ನ ದೇಹದಲ್ಲಿದ್ದ ಭಯವೆಲ್ಲ ದೂರವಾಗಿ ನನ್ನ ಮನಸ್ಸಿನಲ್ಲಿ ಹೊಸ ಚೈತನ್ಯವು ತುಂಬಿದೆ. ನನ್ನನ್ನು ಯುದ್ಧ ಮಾಡು ಎಂದು ನನ್ನ ಬಾಹುಗಳು ಹಿಗ್ಗಿ ಹಿಗ್ಗಿ ಕುಣಿಯುತ್ತಿವೆ. ಆಂಜನೇಯ ಒಡೆಯ, ಆಂಜನೇಯ, ಆದರೆ ಇದು ವಿಜಯಮಾಲೆ ಸರಿ. ಕರೆ ವಾಲಿಯನ್ನ. ಹಾಗಾದರೆ ಆ ವಾಲಿಗಿಂತ ಮೊದಲು ನಿನ್ನೊಡನೆ ಯುದ್ಧವನ್ನು ಮಾಡುವೆನು. ಬೇಡ ಒಡೆಯ, ಇದೀಗ ತಾನೇ ವಾಲಿಡನೆ ಬಹಳವಾಗಿ ಪ್ರಹಾರಗಳನ್ನು ಗುದ್ದಿರಿವೆ. ಬೇಡ ಒಡೆಯ, ಮೊದಲು ವಾಲಿನ ಸಂಹರಿಸು, ಆ ನಂತರ ನೋಡೋಣ. ಈ ಸಾರಿ ಕರೆಯಲೇ ಯುದ್ಧಕ್ಕೆ. ಅರೆ ಒಡೆ, ಈ ಸರಿ ಹೊಸ ಸುಗ್ರೀವನು ಬಂದಿರು ಅಂತ ಹೇಳು. ಎಲ್ಲ ಅಧಮನಾದ ವಾಲಿಯೇ, ಬಾತೃದ್ರೋಹಿಯೇ, ನಾರಿ ಚೋರನೇ, ಈಗ ತಾನೇ ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಜಯಿಸಿದೆನೆಂದು ತಿಳಿದು ಎಲ್ಲಿ ಜೀವಗಳ್ಳನಂತೆ ವಿದುಕೊಂಡಿರುವೆಯೋ? ಭ್ರಷ್ಟ, ಯುದ್ಧಕ್ಕೆ ಸಿದ್ಧನಾಗೋ. ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗದೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಇವನನ್ನು ಯಮನಾಲೆ ಕಳಿಸಿ ನಂತರ ಅವರನ್ನು ವಿಚಾರಿಸುವನು. ಏಯ್ ಹೇಡಿಯಾದ ಸುಗ್ರೀವ, ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯ ಪರಾಕ್ರಮದ ಅರಿವನ್ನು ಮೂಡಿಸಿರುವೇನೋ? ಎಲ್ಲವೋ ಮೊದಲು ನನ್ನನ್ನು ಜಯಿಸೋ, ನಂತರ ಬೆಂಬಲಿಗರ ವಿಚಾರ. ಮೊದಲು ಯುದ್ಧಕ್ಕೆ ಸಿದ್ಧನಾಗೋ ಭ್ರಷ್ಟ. ಯಾವ ಯುದ್ಧಕ್ಕೆ ಸಿದ್ಧನಾಗಿರುವೆ? ಎಲ್ಲವೋ ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ. ಮಲ್ಲ ಯುದ್ಧ ಸಿದ್ಧನಾಗೋ.
ಮೋಸ ಮೋಸ ಅಣ್ಣ, ಈ ಮೋಸದ ಇದ್ದವನು ಎಲ್ಲಿಂದ ಕಲಿತೆ? ಯಾರು ನನ್ನ ಮೇಲೆ ಬೆನ್ನ ಹಿಂದಿನಿಂದ ಈ ರೀತಿ ಬಾಣ ಪ್ರಯೋಗ ಮಾಡಿದವ? ಯಾರಾಗಿರಬಹುದು? ನೀವು ನಿಜವಾಗಿಯೂ ವೀರರಾಗಿದ್ದರೆ, ಶೂರರಾಗಿದ್ದರೆ ಬನ್ನಿ ನನ್ನ ಮುಂದೆ. ಅಣ್ಣ, ನಾನು ಅಯೋಧ್ಯಾಧಿಪತಿಯಾದ ದಶರಥನ ಪುತ್ರ ಶ್ರೀರಾಮಚಂದ್ರ. ದಶರಥ ಪುತ್ರ ಶ್ರೀರಾಮಚಂದ್ರ ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬೆನ್ನ ಹಿಂದಿಂದ ಬಾಣ ಪ್ರಯೋಗ ಮಾಡುವ ನಾನು ನಿನಗೆ ಮಾಡಿದ ಅಪರಾಧವೇನು? ವಾಲಿರಾಜೇಂದ್ರ, ನೀನು ನಿನ್ನ ತಮ್ಮನ ಪತ್ನಿಯನ್ನ ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕವಿಗಳಿಗೆ ವಾವೆ ವರಸಗಳೆಂಬ ಅಲ್ಪ ವಿಚಾರವೂ ನಿನಗೆ ತಿಳಿಯದಾಯಿತೆ. ಹೋಗಲಿ ಬಿಡು. ಆದರೆ ಈ ನನ್ನ ಸಹೋದರನಿಗೂ ನಿನಗೂ ಸಖ್ಯವಾದದ್ದಾದರೂ ಹೇಗೆ? ಯಾವ ಕಾರಣಕ್ಕಾಗಿ? ಅದಕ್ಕೆ ಕಾರಣವಿದೆ ವಾಲಿರಾಜೇಂದ್ರ. ಧುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಆದ್ದರಿಂದ ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವನು ನನಗೆ ಸಹಾಯಕನಾಗುವುದರಿಂದ ಆತನ ಸಖ್ಯವನ್ನು ನಾನು ಬೆಳೆಸಬೇಕಾಯಿತು. ಏನು? ದುರುಳನಾದ ದಶಕಂಠನು ದೇವರನ್ನು ಅಪಹರಿಸಿದರೆ ಈ ವಿಚಾರವನ್ನು ನನಗೆ ತಿಳಿಸಿದ್ದರೆ ಅವನನ್ನು ಈ ನನ್ನ ಲಾಂಗೂಲದಿಂದ ಇಂಗಟ್ಟು ಕಟ್ಟಿ ತಂದು ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದನಲ್ಲ ಪ್ರಭು. ಈ ಸಾಹಸ ಕಾರ್ಯವು ಈ ನನ್ನ ಸಹೋದರರಿಂದ ಸಾಧ್ಯವಾಗುವುದೇ? ವಾಲಿರಾಜೇಂದ್ರ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ಮತ್ತೆ ನನ್ನ ಬಾಣವನ್ನ ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ರಾಮನಿಗೆ ಒಂದೇ ಮಾತು, ಒಂದೇ ಬಾಣ. ನನಗೆ ನನ್ನ ತಪ್ಪಿನ ಅರಿವಾಗಿರುವುದು. ನಾನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು ಪ್ರಭು. ಆದರೆ ನಿಮ್ಮಲ್ಲಿ ನನ್ನದೊಂದು ನಿಬಂಧನೆ. ಹೇಳು, ಅದೇನು ನಡೆಸಿಕೊಡುತ್ತೇನೆ. ನನ್ನ ಸುಕುಮಾರನಾದ ಅಂಗದನನ್ನು, ನನ್ನ ಪತ್ನಿಯನ್ನು ಕಾಪಾಡುವ ಭಾರವು ನಿಮ್ಮದಾಗಿರುವುದು. ಆಗಲಿ ಆಗಲಿ ವಾಲಿರಾಜೇಂದ್ರ, ಆಗಲಿ. ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ. ನಮ್ಮನ್ನು ತೊರೆದು ಪರಲೋಕವಾಸಿಯಾದೆಯ ಜನಕ ದೇವ, ಯಾವ ಕಾರಣಕ್ಕಾಗಿ ನನ್ನ ತಂದೆಗೆ ಈ ಶಿಕ್ಷೆ? ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಪಾಪಕ್ಕಾಗಿ ಪ್ರಾಯಶ್ಚಿತವನ್ನ ಪಡೆದನು. ನೀನಿನ್ನು ಚಿಂತಿಸಬೇಡ. ಸುಗ್ರೀವರಾಜ, ರಾಮಚಂದ್ರ ಪ್ರಭು, ಈತನನ್ನ ಸಮಾಧಾನ ಮಾಡಿ ಕರೆದುಕೊಂಡು ಹೋಗು. ನಿನ್ನಣ್ಣನಾದ ವಾಲಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡು. ಲಕ್ಷ್ಮಣ ಅಣ್ಣ, ನೀನನ್ನು ಈಗಲೇ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನ, ಅಂಗದ ಕುಮಾರನಿಗೆ ಉಪರಾಜ್ಯಾಭಿಷೇಕವನ್ನ ಮಾಡಿಸಿ ಜಾಗೃತೆಯಾಗಿ ಹಿಂದಿರುಗಿ ಬರತಕ್ಕದ್ದು. ನಿಮ್ಮ ಅಪ್ಪಣೆಯಂತಾಗಲಿ.